ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ನಮ್ಮನೆ ರೆಸಿಪೀಸ್. ಇವತ್ತು ನಾವು ಖಟ್ಟ ಮಿಟ್ಟ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಉರ್ತಾ ಇದೆ. ಸೊ ಇವಾಗ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳೇನೇನಂದ್ರೆ, ಇಲ್ಲಿ ನಾನು 100 ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಸಣ್ಣದು ಚಿಕ್ಕದು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 4 ರಿಂದ 5 ಕರಿಬೇವು ಸೊಪ್ಪು, ಆಮೇಲೆ 1.5 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗನುಗುಣವಾಗಿ ಉಪ್ಪು, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ 2 ಟೀ ಸ್ಪೂನ್ ಅಷ್ಟು ಬೆಲ್ಲನ ನಾವು ಹೊಡೆದಿಟ್ಕೊಂಡಿದೀವಿ. ಸೊ ಇವಾಗ ನಾವು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇವಾಗ ನಾವು ಕುಟ್ಟಾಣಿ ಒಳಗಡೆ ಫಸ್ಟ್ ಜೀರಿಗೆ ಹಾಕೊಳ್ಬೇಕು. ಯಾಕಂದ್ರೆ ಜೀರಿಗೆ ಫೈನ್ ಪೌಡರ್ ಆಗಬೇಕು. ಸೊ ನಾವು ಇದನ್ನ ಕುಟ್ಟಾಣಿ ಒಳಗಡೆ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಕುಟ್ಟಬೇಕು. ಎಲ್ಲಿವರೆಗೂ ಅಂದ್ರೆ ಇದು ಪೌಡರ್ ಆಗೋವರೆಗೂ ಕುಟ್ಕೊಂಡು ಒಂಥರ ಚೆನ್ನಾಗಿ ಉಜ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಇವಾಗ ಇದು ಅರ್ಧ ಆಗಿದೆ. ಸೊ ನಾವು ಇನ್ನೊಂದು ಸ್ವಲ್ಪ ಇದನ್ನು ಪೌಡರ್ ಆಗಬೇಕು. ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇನ್ನು ಇದನ್ನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇವಾಗ ನೀವು ನೋಡ್ಬೋದು, ಇದೆಷ್ಟು ಒಂಥರ ಪೌಡರ್ ತರ ಕಾಣ್ತಾ ಇದೆ. ಸೊ ಇನ್ನೊಂದು ಏನಂತ ಅಂದ್ರೆ, ನೀವು ಅಂಗಡಿನಲ್ಲಿ ಜೀರಾ ಪೌಡರ್ ಸಿಗುತ್ತೆ. ಸೊ ನೀವು ಅದನ್ನ ಹಾಕಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ನಾನೇನ್ ರೆಕಮೆಂಡ್ ಮಾಡೋದು ಅಂದ್ರೆ, ನಿಮ್ಗೆ ಈ ತರ ಪೌಡರ್ ಮಾಡ್ಕೊಂಡು ಕುಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವೇನ್ ಹಾಕೊಳ್ಳೋಣ ಅಂದ್ರೆ, ಕರಿಬೇವು ಹಾಕೊಳ್ಳೋಣ. ಕರಿಬೇವು ಹಾಕೊಂಡು ಸೇಮ್ ಕುಟ್ಕೋಬೇಕು. ಸೊ ನಾವ್ ಇವಾಗ ಕರಿಬೇವನ್ನ ಚೆನ್ನಾಗಿ ಇದರಲ್ಲಿ ಕುಟ್ಕೊಂಡ್ಬಿಟ್ಟಿದೀವಿ. ನೋಡಿ, ಇದೆಲ್ಲ ಜೀರಿಗೆ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕೊಳ್ಳೋಣ. ಆಮೇಲೆ ಹುಣಸೆ ಹಣ್ಣು ಹಾಕೊಳ್ಳೋಣ. ಬೆಲ್ಲ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಕುಟ್ಕೊಳ್ಳೋಣ. ಇವಾಗ ಉಪ್ಪು ಹಾಕೊಳ್ಳೋಣ. ಮತ್ತೆ ಖಾರದ ಪುಡಿ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಚೆನ್ನಾಗಿ ಇದು ಫೈನ್ ಒಂಥರ ಪೇಸ್ಟ್ ತರ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಕುಟ್ಕೋಬೇಕು. ಕುಟ್ಟಕ್ ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ತು ಅಂದ್ರೆ ಸ್ವಲ್ಪ ತಟ್ಟೆಲಿ ತೆಕ್ಕೊಂಡು ಅರ್ಧ ಕುಟ್ಕೊಂಡು ಮತ್ತೆ ಉಳ್ದಿದ್ದನ್ನ ಹಾಕೊಂಡು ಕುಟ್ಕೋಬೇಕು. ಇವಾಗ ಅರ್ಧ ತೆಕ್ಕೊಂಡ್ಬಿಟ್ವಿ ತಟ್ಟೆಯಲ್ಲಿ. ಇವಾಗ ಇನ್ನರ್ಧ ನಾವು ಚೆನ್ನಾಗಿ ಕುಟ್ಕೊಳ್ತಾ ಇದೀವಿ. ಈ ತರ ಕಾಣುತ್ತೆ ನೋಡಿ ಇದು. ಇನ್ನು ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗ್ಬೇಕು. ಸೊ ನಾವು ಇನ್ನೊಂದ್ಸತಿ ಕುಟ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು, ಇದು ಚೆನ್ನಾಗಿ ನಾವು ಫೈನ್ ಆಗಿ ಕುಟ್ಟಿಟ್ಕೊಂಡಿದ್ದೀವಿ. ನೋಡ್ಬೋದು ಯಾವ ತರ ಇದೆ ಅಂತ. ಈ ತರಾನೇ ಇರುತ್ತೆ ಕನ್ಸಿಸ್ಟೆನ್ಸಿ. ಇವಾಗ ಇದು ಆಗಿದೆ. ಸೊ ನಾವ್ ಇದನ್ನ ಪಾಪ್ಸಿಕಲ್ ಸ್ಟಿಕ್ಸ್, ಐಸ್ ಕ್ರೀಮ್ ಕಡ್ಡಿಗಳು ಬರುತ್ತಲ್ಲ, ಸೊ ಅದರಲ್ಲಿ ನಾವು ಹಾಕಿಟ್ಕೊಂಡು ತೋರಿಸ್ತೀನಿ. ಇವಾಗ ನಾವು ಈ ಪೇಸ್ಟ್ ಇದೆಯಲ್ಲ, ಇದನ್ನ ಐಸ್ ಕ್ರೀಮ್ ಕಡ್ಡಿ ಒಳಗೆ ಹಾಕೊಳ್ಳೋಣ. ಈ ತರ ಐಸ್ ಕ್ರೀಮ್ ಕಡ್ಡಿ ಒಳಗೆ ಹಾಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಕೈಯಿಂದ. ಈ ತರ ಪ್ರೆಸ್ ಮಾಡ್ಕೊಬೇಕು. ಇಷ್ಟೇ ಫ್ರೆಂಡ್ಸ್, ಖಟ್ಟ ಮಿಟ್ಟ ರೆಸಿಪಿ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್. ಖಟ್ಟ ಮಿಟ್ಟ ನೋಡಿದ್ರೆ ನನಗೆ ಸಕ್ಕದಾಗಿ ಕಾಣಿಸ್ತಾ ಇದೆ, ತಿನ್ಬೇಕು ಅನಿಸ್ತಾ ಇದೆ. ಇಷ್ಟೇ ಫ್ರೆಂಡ್ಸ್ ಇದು ರೆಸಿಪಿ. ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.